ಆಯ್ತು ಸರ್, ಈಗ ನಿಮ್ಮ ಸರ್ಕಾರ ಬಂದಾಗಿನಿಂದ ಕೂಡ CM ಬದಲಾವಣೆ ಅವರು ನೋಡಿ ಇಲ್ಲ, ಯಾಕೆ ಈ ಗೊಂದಲಗಳು? ಯಾಕಂದ್ರೆ ಏನೂ ಗೊಂದಲ ಇಲ್ಲ, ಇದೆಲ್ಲ ಮಾಧ್ಯಮದ ಸೃಷ್ಟಿ ಇದೆ. ಆಮೇಲೆ ನೀವು ಯಾಕೆ ಮಾಧ್ಯಮ ಸೃಷ್ಟಿ ಅಂತ ಹೇಳ್ತೀನಿ ಕೇಳಿ, ನೀವು ಐ ಗಿವ್ ರೀಸನ್. ನೀವು ಸುಮ್ಮನೆ ಹೋದ ತಕ್ಷಣ ಯಾರನ್ನ ಬರ್ತೀವಿ ಹೊಲ ಹೋಗಿ ನಿಮ್ಮ ಮೈಕ್ ಹಿಡಿದು ಬಿಡ್ತೀರಿ, ಹಾಗಾಗಿದೆ. ಯು ಆರ್ ಲೀಡಿಂಗ್ ಕ್ವಶನ್ಸ್. ಅವರಾಗಿ ಸ್ವತಃ ನೀವು ಎಲ್ಲನ ನೋಡಿದ್ದೀರಾ? ಯಾರಾದರೂ ಮಿನಿಸ್ಟ್ರ್ ಆಗಲಿ MLA ಆಗಲಿ ಪ್ರೆಸ್ ಕಾನ್ಫರೆನ್ಸ್ ಕರೆದು ಏನಾದರೂ ಹೇಳಿದಾರಾ? ಇಲ್ಲ. ಇಲ್ಲಿ ಕೇಳಿ, ಅವ್ರು ಯಾರು ಹಂಗೆ ಹೇಳಿಲ್ಲ. ನೀವು ಎಲ್ಲೋ ಹೋಗಿರ್ತೀರಿ, ಅವರೆಲ್ಲೋ ಹೋಗಿರ್ತಾರೆ, ನೀವು ಹೋಗಿ ಕೇಳ್ತೀರಿ ಅವ್ರಿಗೆ, ಅವರು ಆಮೇಲೆ ಲೀಡಿಂಗ್ ಕ್ವಶನ್ ಕೇಳ್ತೀರೋ ಏನೋ ರಿಯಾಕ್ಟ್ ಮಾಡಿರ್ತಾರೆ. ಇಟ್ ಈಸ್ ಬಿಕಮಿಂಗ್ ಎನ್ ಇಶ್ಯೂ. ಅದಕ್ಕೆ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಮ್ಮ ಸರ್ಕಾರದಲ್ಲಿ ಯಾವುದೂ ಗೊಂದಲ ಇಲ್ಲ. ನಮ್ಮ ಸರ್ಕಾರ ಸುರಳಿತವಾಗಿ ನಡೀತಾ ಇದೆ. ನಾವು ಏನು ನೋಡಬೇಕು ಅಂದರೆ, ಒಂದು ಸರ್ಕಾರ ಒಳ್ಳೆಯ ರೀತಿಯಿಂದ ಕೆಲಸ ಮಾಡ್ತಾ ಇದೆಯಲ್ಲ ಅಂತ ಅಳತಿಗೋಳು ಏನಂತಂದರೆ, ನಾವು ಜನರಿಗೆ ನಾವು ಏನು ವಾಗ್ದಾನ ಮಾಡಿದ್ವಿ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಈಗ 5 ಗ್ಯಾರಂಟಿಗಳನ್ನು ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ. ದಟ್ ಇಸ್ ದ ಬಿಗ್ಗೆಸ್ಟ್ ಸಕ್ಸಸ್. ಈಗ ನಿಮ್ದೇ ಕೆಲ ಸಚಿವರು ಹೇಳ್ತಾರೆ CM ಸಿದ್ದರಾಮಯ್ಯ ಅವರು ದೀರ್ಘಾವಧಿಯಾಗಿರ್ಬೇಕು, ಈಗಾಗಲೇ ಅದ್ರ ಬಗ್ಗೆ ಯಾರೂ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಬಾರ್ದು ಅಂತಕ್ಕಂಥದ್ದು ನಿರ್ಣಯ ಆಗಿದೆ. ಹಾಗಾಗಿ ಯಾರು ಇದ್ರ ಬಗ್ಗೆ ರಿಯಾಕ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ನಮ್ಮ ಸರ್ಕಾರ ಸ್ಥಿರ ಸರ್ಕಾರ, ನಾವೆಲ್ಲ ಒಟ್ಟಾಗಿದ್ದೀವಿ. ಆಮೇಲೆ ಜನಪರವಾಗಿ ಕೆಲಸ ಮಾಡ್ತೀವಿ. ಸಿದ್ದರಾಮಯ್ಯ ಕಂಪ್ಲೀಟ್ ಮಾಡ್ತಾರೆ. ಈಗ ನಾವು ಇದ್ರ ಬಗ್ಗೆ ಚರ್ಚೆ ಇಲ್ಲ. ಓಕೆ, ಥ್ಯಾಂಕ್ ಯು.